ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಮೇಡಮ್ ಅವರು ಕಡೆಯಿಂದ ಒಬ್ಬರು ರಿಸಲ್ಟ್ ಪಡೆದಿರೋರು ಮೇಯ್ನಾಗಿ ಒಂದು ಟಿಪ್ಸ್ ಹೇಳಿದರು ಮೇಡಮ್ ಅವರು. ಆ ಟಿಪ್ಸ್ ನೋಡ್ಕೊಂಡು ಅವ್ರು ಮಾಡಿ ಅವ್ರಿಗೆ ಒಳ್ಳೇದಾಗೈತೆ. ಅವರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ತೀನಿ. ನಮಸ್ಕಾರ ಮೇಡಮ್. ಆರಾಮಿದ್ದೀರಾ? ಸೊ ಈಗ ನಿಮಗೆ ಮೇಡಮ್ ಅವ್ರ ಕಡೆಯಿಂದ ಏನು ಹೆಲ್ಪ್ ಆಯಿತು ಹೇಳ್ಬಿಡಿ ಚಿಕ್ಕದಾಗಿ. ಸರ್ ನನಗೆ ತುಂಬಾ ಈಗ ಒಂದ್ 2 ವರ್ಷದಿಂದ ತುಂಬಾ ಹುಷಾರಿರ್ಲಿಲ್ಲ. ಈಗ ಅಮ್ಮನ್ಗೆ ನಾನು ಒಂದು ವಿಡಿಯೋ ಕಳ್ಸಿದ್ದೀನಿ, ಅವ್ರು ನೋಡಕ್ ಹೇಳಿ. ಓಕೆ. ಅಪ್ಪ ನನಗೆ ಅಂದ್ರೆ 2 ವರ್ಷದಿಂದ ತುಂಬಾ ಹುಷಾರಿರ್ಲಿಲ್ಲ. ಎಲ್ಲೆಲ್ಲ ತೋರ್ಸ್ಕೊಂಡ್ ಬಂದ್ವಿ. ಅವರು ಒಂದು ರೆಮಿಡಿ ಹೇಳಿದ್ರು ಸರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಓಕೆ. ಹಸಿರು ಬಟ್ಟೆನಲ್ಲಿ ಲವಂಗ, ಅನ್ನದ ಲವಂಗ ಮತ್ತೆ ಪಚ್ಚಕರ್ಪೂರ ಅದನ್ನ ಪುಡಿ ಮಾಡಿ ಬಟ್ಟೆನಲ್ಲಿ ಕಟ್ಬಿಟ್ಟು ಹಸಿರು ಬಟ್ಟೆನಲ್ಲಿ ಕಟ್ಬಿಟ್ಟು ಇಟ್ಕೋಬೇಕು ಅಂತ ಹೇಳಿದ್ರು. ಅದು ಗಂಡಸಾದ್ರೂ ಪರವಾಗಿಲ್ಲ ಹೆಂಗಸಾದ್ರೂ ಪರವಾಗಿಲ್ಲ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಅದನ್ನ ನಾನು ಮೊನ್ನೆ ಮಾಡ್ದೆ ನಾನು. ಓಕೆ. ಯಾಕಂದ್ರೆ ನನಗೆ ಹುಷಾರಿಲ್ದಂಗ ಆಗೋ ಮೂವ್ಮೆಂಟ್ ಆಯ್ತು. ಆ ತಕ್ಷಣಕ್ಕೆ ನಾನು ಆ ಕೆಲಸ ಮಾಡ್ದೆ. ಅದನ್ನ ಮಾಡಿ ಸ್ವಲ್ಪ ಹೊತ್ತಿಗೆ ನನಗೆ ಸತ್ತೋಯ್ತು. ಮತ್ತೇನು ಆಗಲಿಲ್ಲ. ಇದುವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ತಿಂಗಳ ತಪ್ತಾ ಇರ್ಲಿಲ್ಲ ನಂಗೆ 2 ವರ್ಷದಿಂದ. ನಾನು ಏನ್ ತೊಂದರೆ ಆಗ್ತಾ ಇತ್ತು ಏನಂತಾನೆ ಗೊತ್ತಿಲ್ಲ ಸರ್ ನನಗೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಆದ್ರೆ ಕೆಲಸ ಬಿಟ್ಬಿಟ್ಟೆ. ಬಿಟ್ಟ ಒಂದು 2 ತಿಂಗಳಲ್ಲಿ 1 ತಿಂಗಳಿಗೆ ನಂಗೆ ಹುಷಾರಿಲ್ದಂಗ ಆಯ್ತು. ಏನಂತಾನೆ ಗೊತ್ತಾಗಿರ್ಲಿಲ್ಲ. ತುಂಬಾ ಹೆವಿ ಜಾಸ್ತಿನೇ ಆಗೋಯ್ತು. ಮತ್ತೆ ನಾವು ಈಗ ಮಾತಾಡ್ತಾ ಇದೀನಲ್ಲ ನಾನು, ನಮ್ ಆತರ ಶುರು ಆದಾಗ ನಮ್ ಭಾಷೆ ಬರೋದಿಲ್ಲ. ಅದು ಬೇರೆ ಭಾಷೆಗೆ ಮಾತಾಡತ್ತೆ. ಎಷ್ಟೊತ್ತಂದ್ರೆ ಅಷ್ಟೊತ್ತು ಮಾತಾಡ್ತಾನೆ ಇರುತ್ತೆ. ಏನು ಮಾತಾಡ್ತಾ ಇದ್ದಿದ್ದು ಅದು ಏನಂತ ಗೊತ್ತಿಲ್ಲ. ಆ ಭಾಷೆನೇ ಗೊತ್ತಿಲ್ಲ. ಎಲ್ಲೆಲ್ಲ ತೋರ್ಸ್ಕೊಂಡ್ ಬಂದ್ವಿ, ನಾವು ಹೋಗ್ಬಿಟ್ಟು ಬಂದ್ವಿ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಆ ಭಾಷೆ ಏನಂತ. ಅಲ್ಲ ನಿಮ್ಮ ಮಾತ್ರ ಕೇಳಿಸ್ತಾ ಇತ್ತ ಆ ತರ? ಎಲ್ಲರಿಗೂ ಕೇಳಿಸುತ್ತೆ, ಎಲ್ಲರ ಹತ್ರನೂ ಮಾತಾಡುತ್ತೆ. ಅಂದ್ರೆ ನಿಮ್ಮ ಮೈಯಲ್ಲಿ ಬಂದು ಏನಾದ್ರು ಮಾತಾಡ್ತಾ ಇತ್ತಾ? ಮಾತಾಡ್ತಾ ಓಕೆ. ಮಾತಾಡ್ತಾ ಇತ್ತು, ಜೋರಾಗೆ ಮಾತಾಡ್ತಾ. ಅದು ಇದ್ದಾಗ ಎಷ್ಟು ಜೋರಾಗಿ ಮಾತಾಡುತ್ತಂದ್ರೆ ಮನೆ ಬಾಗ್ಲು ಎಲ್ಲಾನು ಕ್ಲೋಸ್ ಮಾಡ್ಬಿಡ್ತಾ ಇದ್ವಿ ನಾವು. ಯಾಕಂದ್ರೆ ಔಟ್ ಸೈಡ್ ಎಲ್ಲ ಕೇಳಿಸ್ಕೊಂತಾರೆ, ಏನ್ ಅನ್ಕೊಂತಾರೆ ಏನೋ ಅಂದ್ಬಿಟ್ಟು. ಅಷ್ಟು ಜೋರಾಗಿ ಮಾತಾಡುತ್ತೆ. ಮತ್ತೆ ಬೈಬಾರ್ದು, ಅದಕ್ಕೆ ಯಾರುನು ಬೈಬಾರ್ದು. ಬೈದ್ರೆ ಮತ್ತೆ ನಮ್ಮಣ್ಣ ಒಂದ್ಸರಿ ಅದಕ್ಕೆ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ, ಜ್ಯೂಸ್ ಕುಡಿಬೇಕು ಅಂತ. ಆ ಜ್ಯೂಸ್ ತಂದ್ಕೊಟ್ಟ, ಎಷ್ಟು ತಂದ್ಕೊಟ್ರ ಕುಡಿತಾನೆ ಇತ್ತು. ನಮ್ಮಣ್ಣ ಒಂದ್ಸರಿ ಬಂದು ಬೈದ್ಬಿಟ್ಟ, ನಿಂಗೆ ಇಷ್ಟೊಂದು ಜ್ಯೂಸ್ ಎಲ್ಲ ತಂದ್ಕೊಡೋದಕ್ಕೆ ನಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು? ಈ ತರ ನಂಗೆ ಹಿಂಸೆ ಕೊಡ್ತಾ ಇದ್ದೀಯ, ನೀನು ಹೊರಟೋಗು ಅಂತ ಅಂದ್ಬಿಟ್ರು. ಅವತ್ತಿಂದ ಜ್ಯೂಸ್ ಎಲ್ಲ ನೀರ್ ಸಹ ಅದು ಸೇರ್ಸೋದಿಲ್ಲ ದೇಹಕ್ಕೆ. ಅದಿದ್ದಾಗ ನೀರ್ ಕುಡಿಯಕ್ ಬಿಡೋದಿಲ್ಲ, ಊಟನೂ ಮಾಡಕ್ ಬಿಡಲ್ಲ, ನೀರು ಕುಡಿಯಕ್ ಬಿಡಲ್ಲ. ಯಾವ ತರ ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು ನನಗೆ. ಒಂದು ನೋವು, ಒಂದು ಇಡ್ಬೇಕು ಕಚ್ಚದಷ್ಟು ಕೂಡ ನೋವು ಆಗ್ತಾ ಇರ್ಲಿಲ್ಲ ನನ್ನ ದೇಹಕ್ಕೆ. ಅಷ್ಟು ಕ್ಲೀನಾಗಿ ಬರ್ತಿತ್ತು, ಮಾತಾಡ್ತಿತ್ತು. ಮನೆಯೆಲ್ಲ ಒದ್ದಾಡ ಹೋಗ್ತಾ ಇದ್ದೆ. ಅಂದ್ರೆ ನಮ್ಗೆ ಉಸಿರು ಕಟ್ಟದಂಗ ಆಗ್ಬಿಡೋದು ನನಗೆ. ಇದನ್ನ ಎಲ್ಲಾದ್ರೂ ತೋರಿಸಿದೀರಾ ಬೇರೆ ಕಡೆ ಎಲ್ಲಾನು? ಬೇರೆ ಕಡೆ ಎಲ್ಲಾ ತೋರ್ಸಿದ್ವಿ. ಏನಂತ ಹೇಳಿದ್ರು? ಎಲ್ಲಾ ತೋರ್ಸಿದ್ವಿ. ಏನಂತ ಹೇಳೋರು? ದುಡ್ಡು ಖರ್ಚು ಮಾಡ್ಬಿಟ್ವಿ ನಾವು. ಮೊನ್ನೆ ನಾನು ಇದೇ ತರನೇ ಮನೇಲೇ ಇರ್ತೀನಿ, ಮನೆ ಬಿಟ್ಟು ಆಚೆ ಎಲ್ಲೂ ಹೋಗಲ್ಲ. ಈಗ 2 ವರ್ಷದಿಂದ ನಾನು ಎಲ್ಲೂ ಹೋಗ್ತಾ ಇಲ್ಲ ಆಚೆಗೆ. ನನಗೆ 2 ಮಕ್ಳಿದಾರೆ. ಆ ಮಕ್ಳನ್ನೇ ಕೆಲ್ಸಕ್ಕೆ ಹೋಗ್ತಾರೆ, ತಂದಾಕ್ತಾರೆ. ನಾನು ಅಡ್ಗೆ ಮಾಡ್ಕೊಂಡು ಅಲ್ಲಿ ಇರ್ತೀನಿ. ಆತರ ಹುಷಾರಿಲ್ದ ಆಯ್ತು ಅಂತಂದ್ರೆ 1 ವಾರ ಎದ್ದೇಳಕ್ ಆಗೋದಿಲ್ಲ ನನಗೆ ಮೇಲಕ್ಕೆ. ಅಂದ್ರೆ ಬಾಡಿ ಪೇನ್ ಇರೋದು? ಫುಲ್ಲು ಸುಸ್ತಾಗುತ್ತೆ. ಒಂದು 10 ನಿಮಿಷ ಮೈ ಬಂದು ಹೋಯ್ತು ಅಂತಂದ್ರೆ ಮತ್ತೆ ನನಗೆ ಆಗ್ಬಿಡುತ್ತೆ. ಮಾತಾಡಕ್ಕೂ ಆಗಲ್ಲ. ಅಮ್ಮ ಒಂದೇ ಗ್ಲಾಸ್ ನೀರ್ ಕೊಡೋತ ಕೂಡ ಕೇಳಕ್ ಆಗಲ್ಲ ನಂಗೆ. 2 ದಿನ ನಾನು ಮಾತಾಡಕ್ ಆಗೋದಿಲ್ಲ. ಸೊ ಮನೆಯಲ್ಲಿ ಎಲ್ಲಾರು ನಿಮ್ಗೆ ಅಂದ್ರೆ ಇದು ಏನೋ ತೊಂದ್ರೆ ಐತೆ ಅಂತ ಎಲ್ಲರಿಗೂ ಗಾಬರಿ ಇತ್ತು? ಗಾಬರಿ ಇತ್ತು, ಎಲ್ಲಾರ್ಗು ಗೊತ್ತು. ಮನೇಲಿ ಎಲ್ಲಾರ್ಗು ಗೊತ್ತು. ಬಟ್ ಈಗ ಮೇಡಮ್ ಅವರು ಒಂದು ಟಿಪ್ಸ್ ಹೇಳಿದ್ರು. ಆ ಟಿಪ್ಸ್ ನೀವೇ ಮಾಡ್ಕೊಂಡಿದ್ದು ಅಷ್ಟೇನೆ? ನಾವೇ ಮಾಡ್ಕೊಂಡು ಡೈರೆಕ್ಟ್ ಮೇಡಮ್ ಅವ್ರನ್ನು ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ? ಅನ್ಕೊಂಡಿದ್ದೆ. ಅವರು ಅಡ್ರೆಸ್ ಕಳ್ಸಿದ್ದಾರೆ, ಅಡ್ರೆಸ್ ಕಳ್ಸಿದ್ರು, ಲೊಕೇಶನ್ ಎಲ್ಲ ಕಳ್ಸಿದ್ರು. ಅದೇ ನಮ್ಮ ಮನೇಲಿ ಎಲ್ಲೆಲ್ಲೋ ಹೋಗ್ ಬಂದ್ರಮ್ಮ, ದುಡ್ಡೆಲ್ಲ ಖರ್ಚಾಯ್ತು, ಇವ್ರ ಹತ್ರ ಹೋದ್ರೆ ಕೂಡ ದುಡ್ಡು ಖರ್ಚಾಗುತ್ತೆ, ಹೋಗಕ್ ಆಗಲ್ಲ, ಬೇಡ ಅಂತ ಅಂದ್ರು. ಆದ್ರೆ ನನ್ಗೇನೋ ಒಂಥರ ಮನ್ಸು ಅನ್ಸ್ತಾ ಇತ್ತು, ಮಾತ್ರ ಹೋಗ್ಬೇಕು, ಒಂದ್ಸರಾದ್ರೂ ಹೋಗ್ಬೇಕು ಅಂತ ಅನ್ಸ್ತಿತ್ತು. ಸೊ ಇದು ನೀವು ಅಲ್ಲಿಗೆ ಬಂದಿಲ್ಲ, ಇದುವರೆಗೂ ಬಂದಿಲ್ಲ ಅಲ್ವಾ ನೀವು?
ಇಲ್ಲ ಸರ್. ಬರೀ ಅವರು ಹೇಳಿದ ಟಿಪ್ಸ್ನ ಯೂಸ್ ಮಾಡಿದ್ದೀರಾ, ಅಷ್ಟರಲ್ಲೇ ನಿಮಗೆ ಒಳ್ಳೇದಾಗಿದೆ? ಒಂದೇ ಸರಿಗೆ ನಾನು ಟಿಪ್ಸ್ ಯೂಸ್ ಮಾಡಿದ್ದು. ಈಗ ಆ ಥರ ಮೈ ಮೇಲೆ ಬರ್ತಾ ಇಲ್ವಾ ಅದು? ಈಗ ಬರ್ತಾ ಇಲ್ವಾ ಮೈ ಮೇಲೆ? ಇಲ್ಲ ಇಲ್ಲ ಸರ್, ಈಗ ಬರ್ತಾ ಇಲ್ಲ. ಕಂಪ್ಲೀಟ್ ಸ್ಟಾಪ್ ಆಗಿದೆ. 10ನೇ ತಾರೀಕು ಮೇಲೆ 20ನೇ ತಾರೀಕು ಒಳಗಡೆ ನಾನು ಸ್ಟಾರ್ಟ್ ಆಗ್ಬಿಡೋದು. ಈಗ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇರ್ತೀನಿ ಅನ್ಕೊಟ್ರಿ, ಇದ್ದಕ್ಕಿದ್ದೇನೆ ಹಿಂಗೆ ಸ್ಟಾರ್ಟ್ ಆಗ್ಬಿಡೋದು. ಅಲ್ಲೇನು ಕ್ರೂ ಕೂಡ ಕೊಡ್ತಾ ಇರ್ಲಿಲ್ಲ, ನಿಮ್ದು 10 ನಿಮಿಷಕ್ಕೆ ಬರುತ್ತೆ ಅಂತ ಕೂಡ ಕ್ರೂ ಕೊಡ್ತಾ ಇರ್ಲಿಲ್ಲ. 2 ವರ್ಷದಿಂದ ಇದು ಸಮಸ್ಯೆ ಇದ್ದಿದ್ದು ನಿಮ್ಗೆ? 2 ವರ್ಷದಿಂದ ಈ ತರ ತೊಂದರೆ ಇತ್ತು? 2 ವರ್ಷದಿಂದ ತುಂಬಾ ತೊಂದರೆ ಇತ್ತು ಸರ್ ನನಗೆ. ಸೊ ಇದು ಮಾಡ್ಕೊಂಡಾದ್ಮೇಲೆ ಇಂದ ಬಂದಿಲ್ಲ ಆ ತರ? ಇದು ಮಾಡ್ಕೊಂಡಾಗಿಂದ ಬರ್ಲಿಲ್ಲ. ಅವ್ರಿಂದ ಒಂದು ಇದು ಹೇಳಿದಾರೆ, ಲಕ್ಷ್ಮಿ ಆಕರ್ಷಣೆ ಇದು, ಅದನ್ನ ಮಾಡ್ತಾ ಇದ್ದೀನಿ ನಾನೀಗ. ಓಕೆ, ಸೂಪರ್. ಒಂದ್ ದಿನ ಮಾಡ್ಬೇಕು ಅಂತ ಹೇಳಿದಾರಲ್ಲ ನಿಮ್ಮ ಹತ್ರ, ಅದನ್ನ ಯೂಟ್ಯೂಬ್ ನೋಡ್ದೆ, ಅದನ್ನ ನಾನು ಮಾಡ್ತಾ ಇದ್ದೀನಿ. ಮೊನ್ನೆ ಅಮ್ಮನ್ಗೂ ಫೋನ್ ಮಾಡಿ ಹೇಳ್ದೆ, ಈ ತರ ಎಲ್ಲ ಆಯ್ತಮ್ಮ ನನಗೆ ಅಂತ. ನಿಜವಾಗ್ಲೂ ನನ್ಗೆ ತುಂಬಾನೇ ಖುಷಿ ಆಯ್ತು ಸರ್. ಯಾಕಂದ್ರೆ ಎಷ್ಟೊಂದು ನಾವು ಯಾವ ತರ ಅಂತಂದ್ರೆ ನಾವ್ ನರಕ ಮೇಲೆ ಅನುಭವಿಸ್ತಾ ಇಲ್ಲ, ನಾವು ಇಲ್ಲೇ ಅನುಭವಿಸ್ಬಿಟ್ಟಿದೀವಿ ಅನ್ನೋ ತರ ನಮ್ಗೆ ಆಗ್ಬಿಟ್ಟಿತ್ತು. ನನ್ನ ಮಗಳಂತೂ ಕಣ್ಣೀರಲ್ಲಿ ಕೈ ತೊಳ್ಬಿಟ್ಟಿದ್ದಾಳೆ. ದೇವ್ರ ಫೋಟೋಗಳನ್ನೆಲ್ಲ ಎತ್ತೆತ್ತಿ ಬಿಸಾಕ್ಬಿಡ್ತಾ ಇದ್ಲ ಅವಳು. ಎಷ್ಟು ದೇವ್ರ ಪೂಜೆ ಮಾಡ್ತೀವಲ್ಲ ನಾವು, ಒಂದು ದಿನ ತಪ್ಪಿಸ್ತಾ ಇಲ್ಲ ನಾ ದೇವ್ರ ಪೂಜೆ ಮಾಡ್ತಿರೋದು. ಅಂಟು ಮುಂಟು ಅಂತಂದ್ರೆ ಆಗ್ತಾ ಇರ್ಲಿಲ್ಲ ನನಗೆ. ಇವಾಗ ಯಾರಾದ್ರೂ ಸತ್ತೋದ್ರೆ ಆ ಸಾವಿನ ತಪ್ಪ ಶಬ್ದ ಕೇಳಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಕ್ಷಣ ಅಲ್ಲಿ ಇರಬಾರ್ದು ನಾನು, ಆ ತರ ಆಗ್ಬಿಡುತ್ತೆ ನನಗೆ. ಸೊ ಈಗ ಆರಾಮಿದ್ದೀರಾ? ಮಲ್ಕೊಂಡೆ ತಾನು ಒಂದು ವಾರ ಎದ್ದೊಳಕ್ ಆಗೋದಿಲ್ಲ. ಅಲ್ಲ ಈಗ ಬಂದು ಅವೆಲ್ಲ ಸರಿ ಹೋಯ್ತಾ? ಈಗ ಎಲ್ಲ ಆರಾಮಿದ್ದೀರಲ್ಲ? ಈಗ ಆರಾಮಾಗಿ. ಒಂದ್ಸರಿ ಮತ್ತೆ ದೇವಸ್ಥಾನಕ್ಕೆ ಬಂದು ಹೋಗ್ಬಿಡಿ. ಲವಂಗ ಅದು ನನ್ನ ಮಗಳಿಗೂ ಮಾಡ್ಕೊಟ್ಟಿದ್ದೆ, ಅವರು ಇಟ್ಕೊಂಡಿರ್ಲಿಲ್ಲ. ಅದನ್ನ ಇರ್ಲಿ ಅಂದ್ಬಿಟ್ಟು ನಾನೇ ಇಟ್ಕೊಂಡಿದ್ದೀನಿ, ನನಗೆ ಅಲ್ವಾ ಪ್ರಾಬ್ಲಮ್ ಇರೋದು ಅಂದ್ಬಿಟ್ಟು. ಸೊ ಅದನ್ನ ನೀವು ಇಟ್ಕೊಂಡಿರೋದ್ರಿಂದ ನೀವು ಸೇಫ್ ಆಗಿ ನಿಮ್ಗೆ ಅಲ್ಲಿದ್ದಿದ್ದು ನಿಮ್ಮಲ್ಲಿದ್ದಿದ್ದು ತೊಂದರೆ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು. ಸೂಪರ್, ಒಳ್ಳೇದಾಯಿತು. ಇದೊಂದು ಟಿಪ್ಸ್ ನಾವು ಮೇಡಮ್ ಅವ್ರ ಕಡೆಯಿಂದ ಕೊಡಿಸಿದ್ವಿ. ಬಟ್ ಅದನ್ನು ನೀವು ಯೂಸ್ ಮಾಡ್ಕೊಂಡು ರಿಸಲ್ಟ್ ಪಡ್ಕೊಂಡು ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ. ಹಾಗಾಗಿ ಅದು ಟಿಪ್ಸು ಎಷ್ಟು ಕೆಲಸ ಮಾಡೈತೆ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳ್ಬೇಕಾಗಿತ್ತು. ಹಾಗಾಗಿ ನಿಮ್ಮನ್ನು ಮಾತಾಡಿಸಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಒಳ್ಳೇದಾಗಲಿ. ನೀವು ಒಂದ್ಸರಿ ದೇವಸ್ಥಾನಕ್ಕೆ ಬಂದು ಡೈರೆಕ್ಟಾಗಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ. ಇನ್ನೂ ಏನಾದರೂ ತೊಂದರೆ ಇದ್ದರೆ ಎಲ್ಲ ಸರಿ ಆಗಿಬಿಡ್ಲಿ. ಬರ್ತೀವಿ. ನಾವು ಎಷ್ಟೋ ಜಾಗಕ್ಕೆ ಹೋಗಿ ಬಂದ್ವಿ, ಅಲ್ಲಿ ಅಮ್ಮನ ಹತ್ರ ನಾವು ನಾನೇ ಅನ್ಕೊಂತಾ ಇದ್ದೀನಿ ಅಮ್ಮನ ಹತ್ರ ಬರ್ಬೇಕು, ಅಮ್ಮನ ದರ್ಶನ ಮಾಡ್ಬೇಕು ಅಂತ. ಯಾವ ಊರವ್ರು ನೀವು? ನಮ್ದು ಇಲ್ಲೇ ಸರ್, ಜಾಲಹಳ್ಳಿ ವಿಲೇಜ್. ಓಕೆ, ಹತ್ರ ಇದೆ, ಬಂದೇ ಹೋಗಿ ಮತ್ತೆ. ಓಕೆ ಮೇಡಮ್, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ಸ್ ಸರ್. ಸೊ ಇದು ಯಾವ ಥರ ಮೇಡಮ್, ಒಂದು ಟಿಪ್ಸ್ ನೋಡ್ಕೊಂಡು ಇವರೇ ರಿಸಲ್ಟ್ ತೊಗೊಂಬಿಟ್ಟಿದ್ದಾರೆ. ಒಂದಷ್ಟು ಅಂದರೆ ಮೈಯಲ್ಲಿ ಏನೋ ಅದು 2 ವರ್ಷದಿಂದ ಎಕ್ಸ್ಪೋಸ್ ಆಗಿ ಏನೋ ಗೊತ್ತಿಲ್ಲದೆ ಇರೋ ಭಾಷೆನಲ್ಲಿ ಮಾತಾಡ್ತಾ ಇತ್ತು. ಎಲ್ಲ ಕಡೆ ಓಡಾಡಿ ಬಂದಿದ್ವಿ. ಸ್ವಲ್ಪ ಅವ್ರು ಹೇಳಿದ್ರು, ಬಟ್ ಈ ಒಂದು ಟಿಪ್ಸ್ ಅವ್ರು ಮಾಡ್ಕೊಂಡು ಅವ್ರ ಕಡೆ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಕ್ಲಿಯರ್ ಆಗಿದೆ. ಸೊ ಏನು ಹೇಳ್ಬೋದು ನೀವು ಇದ್ರಿಗೆ? ಸರ್ ಇದು ಬಂದು ಆ ಕಡೆ ನಮ್ಮ ನಾರ್ತ್ ಸೈಡ್ ಭಾಷೆ, ಅದು ಆ ಭಾಷೆಯಲ್ಲಿ ಮಾತಾಡ್ತಿರೋದು ಇವ್ರಿಗೆ ಯಾವುದು ಅರ್ಥ ಆಗಿದ್ರು. ಆ ಗಾಳಿ ಬಂದಿದೆ. ಓಕೆ, ಬಟ್ ಇವರೆಲ್ಲ ಹೋಗಿರ್ಬೇಕು, ಟ್ರಿಪ್ಪಿಗೆ ಏನಾರು ಹೋಗಿರ್ಬೇಕೆ ಬಂದಿರ್ಬೋದು. ಅದು ಬಂದು ಆ ಭಾಷೆಯಲ್ಲಿ ಮಾತಾಡ್ತಾ ಇತ್ತು. ಇವರಿಗೆ ಅರ್ಥ ಆಗ್ತಿರಲ್ಲ, ಅದು ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ನೋವು ಕೊಟ್ಬಿಟ್ಟಿದೆ. ಇವರು ನನ್ನ ಹತ್ರ ಮಾತಾಡಿಲ್ಲ, ಒಂದ್ಸರಿನೂ ಮಾತಾಡಿಲ್ಲ. ಟಿಪ್ಸ್ ತಗೊಂಡಿದ್ಮೇಲೆ ಇವರು ನಾನು ಹೇಳಿದಂಗೆ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಏನಾಯ್ತೋ ಗೊತ್ತಿಲ್ಲ. ಅದು ಬಂದು ನಾವು ಹೇಳ್ತೀವಿ 11 ವಸ್ತು, ನಾವು ಏನೇನು ವಸ್ತು ಹೇಳ್ತೀವಿ ಅದು 11 ಲವಂಗ ತಗೋಬೇಕು, ಪಚ್ಚಕಲ್ಪುರ ಅದ್ರಲ್ಲಿ ಹಾಕ್ಬಿಟ್ಟು ಅದು ಹಸಿರು ಬಟ್ಟೆ ಹಾಕಬೇಕು, ಮತ್ತೆ ಕೆಂಪು ದಾರ ಸುತ್ತಬೇಕು. ಇದನ್ನ ಒಂದೊಂದಕ್ಕೆ ಅರ್ಥ ಇದೆ ಸರ್. ಹಾಗಾಗಿ ಅದನ್ನ ನಾವು ಯಾವ ಥರ ಹೇಳ್ತೀವೋ ಆ ಥರ ಮಾಡ್ಕೋಬೇಕು. ನೋಡಿ, 11 ಒಂದು ಪಚ್ಚಕಲ್ಪುರ ಸ್ಮೆಲ್ಲು, ಇನ್ನೊಂದು ಹಸಿರು ಕಲರ್ ಅಮ್ಮನಿಗಿಷ್ಟ ಬಟ್ಟೆ, ಕೆಂಪು ದಾರ ಅದು ಅಮ್ಮನಿಗಿಷ್ಟದ್ದು, ರಕ್ತ ಕಲರ್. ಇದು ನಾವು ಯಾವಾಗ ಸುತ್ತೀವೋ 11 ಅನ್ನೋದು ವಸ್ತು ಇಟ್ಟು ಸುತ್ತೀವೋ ಆ ಗಾಳಿಗೆ ಅದ್ರೊಳಗಡೆ ಇರೋಕ್ಕಾಗಲ್ಲ. ಗಾಳಿ ಆಯಿತು, ಅವ್ರಿಗೆ ಏನೇನು ಇದೆಯೋ, ದಾಟ್ ಗುಣ ಇದೆಯೋ, ಮಾಟ ಮಂತ್ರ ಇದೆಯೋ, ಏನಿದ್ರು ನನ್ನ ಹತ್ರ ಬರಕ್ಕೆ ಮುಂಚೆನೇ ಅದು ಕಿತ್ಕೊಂಡು ಹೊರಟೋಗುತ್ತೆ. ಸೊ ಇದನ್ನ ಅವರು ಮಾಡಿ ಅವ್ರ ಕೈಲಿ ಇಟ್ಕೊಂಡಿದ್ದಾರೆ. ಹೌದು, ಜೋಬಲ್ಲಿ ಇಟ್ಕೋಬೇಕು. ನಾನು ಅವತ್ತು ಅದೇ ಹೇಳಿದ್ದೀನಿ. ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದಾರೆ, ವಾ ನಮ್ಗಾಗಿದೆ ಅಂತ. ಅದನ್ನ ಎಷ್ಟೋ ಗಂಡ್ಮಕ್ಳಿಗೆ ಕೆಲಸ ಆಗ್ಲಾರ್ದಾಗ ಫೋನ್ ಮಾಡಿ ಹೇಳಿದ್ದಾರೆ. ಇನ್ನೂ ಬೇರೆ ಥರ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾನು ಟಿಪ್ಸ್ ಹೇಳ್ತೀನಿ ಪಾಪ, ಇದರಲ್ಲೇ ಹೇಳ್ತೀನಿ, ಅದಕ್ಕೆ ಕೇಳ್ಕೊಳ್ಳಿ. ನಿಮ್ಮೊಬ್ರಿಗೆಲ್ಲ ಎಲ್ಲರಿಗೂ ಉಪಯೋಗ ಆಗಬೇಕು. ಒಬ್ರಿಗೆ ಹೇಳಿದ್ರೆ ನೀವು ಒಬ್ರು ನಾನು ಹೇಳಿದರೆ ನಾವು 1000 ಜನ ಮಾಡ್ಕೊತೀರ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿದೆ.
ಹಾಗಾಗಿ ಇವ್ರು ಮಾಡ್ಕೊಂಡಿದ್ದಾರೆ ನೋಡಿ. ಅದಷ್ಟೇ ಮಾಡ್ಕೊಂಡಿದ್ದು, ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬಂದಿದ್ದಾರೆ. ದೇವಸ್ಥಾನ ಪ್ರತಿಯೊಂದು ಹೋದ್ರೂ ಹೋಗಿಲ್ಲ. ಹೌದು. ಬೇರೆ ಅಣ್ಣಂದ ಲವಂಗ ಅದಕ್ಕೆ ಮಾತು ಕೇಳ್ಕೊಂಡು ಓಡೋಗ್ಬಿಟ್ಟಿದೆ ಅದು. ಅದು ಅಷ್ಟು ಪವರ್ ಇರುತ್ತೆ. ನಾವು ಒಂದೊಂದು ಹೇಳೋ ಟಿಪ್ಸ್ಗಳಿಗೆ ಅಷ್ಟು ಪವರ್ ಇರುತ್ತೆ. ಆದರೆ ನಾವು ಹೇಳಿದಂಗೆ ಮಾಡ್ಬೇಕು ಅಷ್ಟೇ ಹೊರತು ಅದು ತುಂಬ ಶಕ್ತಿ ಅನ್ನೋದು. ನಾನು ಯಾಕೆ ಇವ್ರನ್ನ ತಗೊಂಡೆ ಅಂದರೆ ನೋಡಿ, ಎಂಥ ಗಾಳಿ ಇದ್ರೂ ಅದು ಓಡಿಸ್ತು ಅನ್ನೋದು ಬಂತು. ಅಂದ್ರೆ ಮಂತ್ರ ಹಾಕಿಲ್ಲ, ಮಂತ್ರ ಹಾಕಿಲ್ಲ, ಏನಿಲ್ಲ. ಡೈರೆಕ್ಟ್ ಆಗಿ ಅವ್ರಾಗ ಅವರೇನೆ ಈಗ ಬೇರೆ ಕಡೆಗೆ ಹೋದ್ರೆ ದೆವ್ವ ಓಡಿಸ್ಬೇಕು, ಆ ದೆವ್ವ ಕರ್ಸ್ಬೇಕು, ರಿಸ್ಕ್ ಐತೆ. ಅವರೇ ಹೇಳ್ತಿದಾರೆ, ನಾನು ಒಂದೊಂದು ವಾರ ಎದ್ದಳಕ್ ಆಗ್ತಿರ್ಲಿಲ್ಲ, ಆಮೇಲೆ ನನಗೆ ನೀರ್ ಸತೆ ಕುಡಿಯಕ್ ಬಿಡ್ತಾ ಇರ್ಲಿಲ್ಲ, ಆ ನರ್ಕ ಅನುಭವಿಸಿದೆ ಅಂತ ಹೇಳ್ತಿದಾರೆ. ಆ ನರ್ಕನ 11 ಲವಂಗ ಮಾಡ್ಬಿಡ್ತು, ಮಾಡಿ ಓಡಿಸ್ಬಿಡ್ತು. ಸೊ ಎಲ್ಲ ಕೇಸಲ್ಲೂ ಇದು ಈ ತರ ರಿಸಲ್ಟ್ ಸಿಗುತ್ತೆ? ಹೌದು ಸರ್, ಎಲ್ಲ ಕೇಸಲ್ಲಿ ಮಾತ್ರ ಹಿಂಗಾಗುತ್ತಾ? ಪ್ರತಿಯೊಂದರಲ್ಲಿ ಮಾಡ್ಕೋಬಹುದು. ಆದ್ರೆ ಇವ್ ನೋಡಿ, ಇವಾಗ ಈ ಗೊಂಬೆ ಪ್ರಯೋಗ, ಬ್ರಹ್ಮ ರಾಕ್ಷಸ, ಯಕ್ಷಿಣಿ, ಮೋಹಿನಿಗೆ ಸ್ವಲ್ಪ ಆಗಲ್ಲ ಇದು. ಸೊ ಸಾಮಾನ್ಯವಾದ ಆತ್ಮಗಳಾದ್ರೆ ಸರಿ ಹೋಗುತ್ತೆ, ಪ್ರಯೋಗಗಳಲ್ಲಿ ಆಗಲ್ಲ. ಪ್ರಯೋಗಗಳಂದ್ರೆ ಅವರು ತಡೆ ಹಾಕಿರ್ತಾರೆ, ಯಾವ ಕಾರಣಕ್ಕೆ ನೀವು ಅದ್ ಬರಂಗಿಲ್ಲ, ಅದಕ್ಕೆ ಮಂತ್ರ ಇದೆಯೋ ಅದನ್ನ ಮಾಡಿ ಓಡಿಸಿದ್ರೆ ಮಾತ್ರ ಅದು ಹೋಗುತ್ತೆ. ಇದಕ್ಕೆ ಅದು ಹೋಗಲ್ಲ. ಸಾಮಾನ್ಯ ಬೇರೆ ಎಲ್ಲ ಇದ್ರೆ ಎಲ್ಲ ಹೋಗ್ಬಿಡುತ್ತೆ. ಅಂಥದ್ದು ಘೋರವಾಗಿ ಮಾಡಿಸೋದು ಕಳಿಸಿರ್ತಾರಲ್ವ ಸರ್, ಅದಕ್ಕೆ ಇದು ಸ್ವಲ್ಪ ಆಗುತ್ತೆ, ಆದ್ರೆ ಪೂರ್ತಿ ಕೆಲಸ ಆಗಲ್ಲ. ಸೂಪರ್. ಸೊ ವೀಕ್ಷರೇ, ಇದೊಂದು ಯಾಕಂದ್ರೆ ಒಬ್ರು ಜಸ್ಟ್ ಮೇಡಮ್ ಅವರು ಒಂದು ಟಿಪ್ಸ್ ಹೇಳಿದರು, ಈ ಥರ ಮಾಡ್ಕೊಳ್ಳಿ ಆತ್ಮಕ್ಕೆ ತೊಂದರೆ ಇಲ್ಲಿರೋರಿಗೆ ಅಂತ. ಸೊ ಅದನ್ನು ಅವರು ವಿಡಿಯೋಗಳು ನೋಡಿಕೊಂಡು ಅದನ್ನು ನೀಟಾಗಿ ಮಾಡಿಕೊಂಡು ರಿಸಲ್ಟ್ ಪಡ್ಕೊಂಡ್ರು. ಹಾಗಾಗಿ ಅವರು ನಮಗೆ ಮಾತಾಡಿದರು. ಸೊ ಇದು ಒಂದು ಟಿಪ್ಸಲ್ಲಿ ಎಷ್ಟು ರಿಸಲ್ಟ್ ಸಿಕ್ಕೈತೆ ಅನ್ನೋ ಒಂದು ವಿಚಾರನ ನಿಮ್ಮ ಮುಂದೆ ಡೈರೆಕ್ಟಾಗಿ ಅವ್ರ ಜೊತೆಯಲ್ಲೇ ಮಾತಾಡಿಸಿ ತಲುಪಿಸಿದ್ದೀವಿ. ಯಾಕಂದರೆ ಒಂದೊಂದು ಟಿಪ್ಸ್ ಕೊಟ್ಟಾಗೂ ಅದನ್ನು ಸುಮ್ಮನೆ ಕೇಳಿ ಬಿಡೋದಲ್ಲ, ಅದನ್ನು ಬಳಸ್ಕೊಂಡ್ರೆ ಅದರಲ್ಲಿ ಎಷ್ಟು ರಿಸಲ್ಟ್ ಐತೆ ಅನ್ನೋದು ಗೊತ್ತಾಗಬೇಕು ಅಂತ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.